ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರತಿ ವಾರ್ಡಿಗೆ 10 ಲಕ್ಷ ರೂಪಾಯಿ ಅನುದಾನ ಶೀಘ್ರವೇ ನೀಡುವಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ಸೂಚನೆ ನೀಡಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಅಲ್ಲಲ್ಲಿ ಮಳೆ ನೀರಿನಿಂದಾಗಿ ಆಗುವ ಸಮಸ್ಯೆಗಳನ್ನು ಎದುರಿಸಲು ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ 55 ವಾರ್ಡ್ಗಳಿಗೆ ತ್ವರಿತ ಸಮಸ್ಯೆಗಳ ನಿವಾರಣೆಗೆ ಆದಷ್ಟು ಶೀಘ್ರದಲ್ಲಿ 10 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರು ಮಾಡಬೇಕು ಎಂದು ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದರು. ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿ ಇಂದು ಮುಂದುವರೆದ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಒತ್ತಾಯಕ್ಕೆ ಮಣಿದ ಮೇಯರ್ ಶೀಘ್ರದಲ್ಲಿಯೇ ಅನುದಾನ ಬಿಡುಗಡೆಯಾಗಬೇಕು ಎಂದು ಅಧಿಕಾರಿಗಳಿಗೆ ಹೇಳಿದರು. ಅವ್ರ ಮನೆ ಮುಂದಂತೂ ಹೋಗಿ ನೋಡಕ್ಕಾಗಂಗಿಲ್ಲ. ಗ್ರೇವ್ಯಾರ್ಡದಲ್ಲಿ ಆ ಗ್ರೇವ್ಯಾರ್ಡ್ದಾಗ ಅವ್ರ ಮನೆ ಬಾಜುನೇ ಅದ ಆಯ್ತ್ರಿ, ಪೂರಾ ಭೂ ಮುಚ್ಕೊಂಡು ಹೋಗ್ಬೇಕಲ್ಲ, ಅಷ್ಟು ಗಲೀಜ್ ಮಾಡಿಬಿಟ್ರೆ ಗ್ರೇವ್ಯಾರ್ಡ್ದಾಗ. ಸ್ವರ್ಗ ಅಂತ ಹೇಳ್ತೀವಿ, ಲಾಸ್ಟ್ ಜಾಗ ಅದು, ಸತ್ತಲ್ಲಿ ಒಯ್ದು ಬಿಡೋದು, ಅಂತ ಜಾಗದಾಗ ಇಷ್ಟು ಗಲೀಜ್ ಅಂದ್ರೆ ಹೆಂಗ್ರಿ? ನೋಡಿ ಸ್ವಲ್ಪ ಹೋಗಿ ಇದು ಮಾಡ್ರಿ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಸಾಜಿದ್ ಕಲ್ಯಾಣಿ ಅವರು ಮೇಯರ್ ಅವರು ಅಧಿಕಾರ ಸ್ವೀಕರಿಸಿ ತಮ್ಮ ಅವಧಿಯೇ ಮುಗಿಯಲಿಕ್ಕೆ ಬಂದಿದೆ. ಆದರೆ ಕಲಬುರಗಿಯ ಪ್ರತಿ ಬಡಾವಣೆಯಲ್ಲಿ ರಸ್ತೆ, ಚರಂಡಿ, ಕಸ, ನೀರು, ಬೀದಿ ನಾಯಿಗಳ ಕಾಟ, ಸೊಳ್ಳೆಗಳು ಸೇರಿದಂತೆ ಹಲವಾರು ಸಮಸ್ಯೆಗಳ ಕುರಿತು ಸಾರ್ವಜನಿಕರು ನಮ್ಮನ್ನು ಪ್ರಶ್ನಿಸಿದರೆ ಅವರಿಗೆ ಉತ್ತರಿಸುವುದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಪಾಲಿಕೆಯ ಅಧಿಕಾರಿಗಳನ್ನು ಕೇಳಿದರೆ ಅದು ನನಗೆ ಬರುವುದಿಲ್ಲ, ನಿನಗೆ ಬರುವುದಿಲ್ಲ ಎಂದು ಸಬೂಬು ಹೇಳಿಕೊಂಡು ಜಾರಿಕೊಳ್ಳುತ್ತಾರೆ ಎಂದು ಆರೋಪಿಸಿದರು. तो क्या टर्म्स एंड कंडीशंस हैं, सिटी में कहां कहां पर डैमेजेस किया है, टर्म्स एंड कंडीशंस के मुताबिक इससे पहले जहां हुआ है वहां पे रिपेयर और मेंटेनेंस हुआ है या नहीं हुआ है, और दूसरी बात उसको जो कॉन्ट्रैक्ट दिया गया है उसका पीरियड कितना है, 1 महीने का है, 2 महीने का है, 1 साल का है, 2 साल का है. जिस तरीके से शहर में आप पर्टिकुलरली देख सकते हैं, पूरा जो है गन से लेकर जो है ऑलमोस्ट कपनूर से गन से होते हुए वाया मुस्लिम चौक, संद्रासवाड़ी, STBT यहाँ तक पूरा एंटर होके पूरा रोड डैमेजेस है. अलॉन्ग विद दिस बड़ी अफसोस की बात यह है कि शहर गुलबर्गा में हमारे मेयर साहब के नेतृत्व में पूरे हाउस यूनिवर्सिटी में जो एनकैप स्कीम आया था, उस स्कीम के तहत जो है बहुत सारे झाड़ लगाए गए शहर में. उस झाड़ों का भी जो है सत्यानाश किया गया है. इसको हमारे कारपोरेशन से इस वर्क के ऊपर किसी को अपॉइंट किया गया है? नहीं किया गया. अगर अपॉइंटमेंट किया गया है तो इस तरह का जो काम हो रहा है आप देख सकते हैं. रोड साइड में जो है संड्राफ के रोड में भी जो है 3-3 फीट का पिट है. अभी बारिश वगैरह आता है तो पूरा पानी जो है उसके अंदर सीपे जो है. ऑलमोस्ट मैं जो देखा हूँ नियर अबाउट सैयद अकबर हुसैन स्कूल के पास जो है एम्बुलेंस जो है अंदर एम्बुलेंस. ಇದಕ್ಕೂ ಮೊದಲು ಸಭೆ ಪ್ರಾರಂಭಕ್ಕೂ ಮೊದಲು ಪಾಲಿಕೆ ಮೇಯರ್ ಮತ್ತು ಕಮಿಷನರ್ ಅವರು ಸತ್ತು ಹೋಗಿದ್ದಾರೆ ಎಂದು ಫಲಕಗಳನ್ನು ಹಿಡಿದುಕೊಂಡು ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ಸದಸ್ಯರಾದ ವಿಜಯಕುಮಾರ್ ಸೇವಲಾನಿ ಅವರು ಅಧಿಕಾರಿಗಳು ಎಲ್ಲಿರುತ್ತಾರೋ ಏನೋ ಗೊತ್ತಿಲ್ಲ, ಸಮಸ್ಯೆಗಳನ್ನು ಪರಿಹರಿಸಲು ಒಬ್ಬರು ಸ್ಪಂದನೆ ಮಾಡಲ್ಲವೆಂದಾಗ ಎಡಬಲಿ ಪುರುಷೋತ್ತಮ್ ಅವರು ಆ ಸಮಸ್ಯೆ ನಿಮ್ಮ ವಾರ್ಡ್ SI ಅವರನ್ನು ಕೇಳಬೇಕು ಎಂದು ಪ್ರತಿಕ್ರಿಯೆ ನೀಡಿದಾಗ ಸಭೆಯಲ್ಲಿ ಕೊಂಚ ಗೊಂದಲ ಸೃಷ್ಟಿಯಾಯಿತು. ಈ ಮಧ್ಯೆ ಮೇಯರ್ ಮತ್ತು ಕಮಿಷನರ್ ಅವರು ಪ್ರವೇಶಿಸಿ ಪಾಲಿಕೆ ಸದಸ್ಯರುಗಳಾದ ನೀವುಗಳು ಎಲ್ಲಾ ಅಧಿಕಾರಿಗಳನ್ನು ಕೇಳುವ ಹಕ್ಕಿದೆ ಎಂದು ಸಮಾಧಾನ ಪಡಿಸಿದರು. ಅಷ್ಟಕ್ಕೆ ಸುಮ್ಮನಾಗದ ಸದಸ್ಯರು ಪುರುಷೋತ್ತಮ್ ರಂತಹ ಅಧಿಕಾರಿಗಳನ್ನು ಇಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಪಾಲಿಕೆಯಿಂದ ಓಡಿಸಬೇಕು ಎಂದು ಆಗ್ರಹಿಸಿದರು. ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು ಸಭೆಯ ಅಜೆಂಡಾಗಳ ಬಗ್ಗೆ ಚರ್ಚಿಸೋಣ ಎಂದು ಮನವಿ ಮಾಡಿದಾಗ ಸದಸ್ಯರು ಆಕ್ರೋಶಭರಿತರಾಗಿ ಮೊದಲು ಪ್ರತಿ ವಾರ್ಡ್ಗಳ ಸದಸ್ಯರ ಸಮಸ್ಯೆಗಳನ್ನು ಕೇಳಲು ಶೂನ್ಯ ವೇಳೆಗೆ ಅವಕಾಶ ನೀಡಬೇಕು ಎಂದಾಗ ಸಭೆಯ ನಂತರ ಮಾಡೋಣ ಎಂದು ಹೇಳಿದರೂ ಒಪ್ಪದ ಸದಸ್ಯರು ಮೊದಲು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದಾಗ ತಲೆದೂಗಿಸಿದ ಮೇಯರ್ ಅವರು ವಾರ್ಡ್ ಸಮಸ್ಯೆಗಳು ಹೇಳಲಾರಂಭಿಸಿದರು. ವಾರ್ಡ್ ನಂಬರ್ 6ರ ಸದಸ್ಯೆ ನಮ್ಮ ವಾರ್ಡ್ ನಲ್ಲಿ ಇರುವ ಚರಂಡಿ, ನೀರಿನ ಸಮಸ್ಯೆಗಳ ಕುರಿತು ವಾರ್ಡ್ SI ಅವರನ್ನು ಕರೆ ಮಾಡಿದಾಗ ಒಬ್ಬರು ಸಂಪರ್ಕಕ್ಕೆ ಸಿಗುವುದಿಲ್ಲ ಎಂದಿದ್ದಕ್ಕೆ ಸದಸ್ಯರಾದ ವಿಶಾಲ್ ದರ್ಗಿಯೊಂದಿಗೆ ಮತ್ತೊಬ್ಬ ಸದಸ್ಯ ಧ್ವನಿ ಸೇರಿಸಿ ವಾರ್ಡ್ ಬಡಾವಣೆಗಳ ಸಮಸ್ಯೆಗಳನ್ನು ಮೊದಲು ಕೇಳಿ, ನಾವಿಲ್ಲಿ ಬಂದಿರೋದು ಸಾರ್ವಜನಿಕರ ಸಮಸ್ಯೆಗಳನ್ನು ಚರ್ಚಿಸಲು ವಿನಃ ಬಿರಿಯಾನಿ ತಿಂದು ಹೋಗುವುದಕ್ಕಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವೈಕಲ್ ಸಂಬಂಧಪಟ್ಟಂತೆ ಸರ್ ಆನ್ಯುವಲ್
ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಸರ್. ಅವರು ಅಂದರೆ ಎಲ್ಲ ವೆಹಿಕಲ್ಗಳು ಏನು ರಿಪೇರ್ ಬಂದರೂ ಅವ್ರು ರಿಪೇರ್ ಮಾಡ್ತಾರೆ ಸರ್. ಅವರು ಸಮರ್ಪಕವಾಗಿ ಕೆಲಸ ಮಾಡದೇ ಇದ್ದಂಗೆ 2 ತಿಂಗಳು ನಮ್ದು ಏನಿದೆ ಸರ್, ವೆಹಿಕಲ್ ಭಾಳಷ್ಟು ಪ್ರಾಬ್ಲಮ್ ಆಯಿತು. ಅಂದರೆ ರಿಪೇರಿ ಆಗಲೇ ಇಲ್ಲ ಸರ್. ಅವರು ಎಷ್ಟು ಮಾಡಬೇಕು ಅಷ್ಟು ರಿಪೇರಿ ಮಾಡಲಿಲ್ಲ ಸರ್. ಕೆಲವು ರಿಪೇರಿ ಮಾಡಿದ್ರು, ಕೆಲವು ಹಂಗೆ ಉಳಿದು ಸರ್. ಅದಾದಮೇಲೆ ನಾವು ಅವರು ಕಾಂಟ್ರಾಕ್ಟ್ ಟರ್ಮಿನೇಟ್ ಮಾಡಿ ಸರ್. ಈಗ ಆ ವೆಹಿಕಲ್ ರಿಪೇರಿ ಸಲುವಾಗಿ ಒಂದು ಸ್ಪೆಷಲ್ ಯೂನಿಟ್ ಕ್ರಿಯೇಟ್ ಮಾಡಿ ಸರ್. ಅದಕ್ಕೆ ಸರ್ ಸ್ಪೆಷಲ್ AWS ಸರ್ ಮತ್ತು 3 ಸೆಕ್ಷನ್ ಸರ್ ಒಂದು ಸ್ಪೆಷಲ್ ಯೂನಿಟ್ ಕ್ರಿಯೇಟ್ ಮಾಡಿದೆ ಸರ್. ಅದರಿಂದ ಈಗ ನಮ್ಮ ಲಾಸ್ಟ್ ಒಂದು 15 ಡೇಸ್ ಇದೆ ಸರ್, ನಮ್ಮ ವೆಹಿಕಲ್ ಸೆಕ್ಷನ್ ಫುಲ್ ಫ್ಲೆಜ್ ಆಗಿ ಎಕ್ಸಲೆಂಟಾಗಿ ವರ್ಕ್ ಮಾಡ್ತಾರೆ. ಬ್ಯಾಂಕ್ ಗ್ಯಾರಂಟಿ ನಮಗೆ ಕೊಡಬೇಕಾಗುತ್ತೆ. ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ರು. ನಾನು ಇನ್ಸ್ಪೆಕ್ಷನ್ ಮಾಡಕ್ಕೆ ಹೇಳಿದ್ದೀನಿ. ಕೆಲವೊಂದು ಕಡೆ ಅವರು ರಿಸ್ಟೋರ್ ಮಾಡಿರಲಿಲ್ಲ ಈ ರೋಡ್. ಸೊ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ವಿದಿನ್ 3 months ಅಥವಾ 4 months ಅವ್ರ ಕೆಲಸ ಮುಗಿಸ್ಬೇಕು. ಮುಗಿಸ್ಲಿಲ್ಲ ಅಂದರೆ ಪೆನಲ್ಟಿ ಕ್ಲಾಸ್ ಇದೆ. ಆ ಪೆನಲ್ಟಿ ಕ್ಲಾಸ್ ಈಗಾಗಲೇ ನಾವು ರಿವೋಕ್ ಮಾಡಿದ್ದೀವಿ. ಅವ್ರಿಗೆ ಏನು ಬ್ಯಾಂಕ್ ಗ್ಯಾರಂಟಿ ಇದೆ ನಾವು ಅದು ಸೀಸ್ ಮಾಡಲಿಕ್ಕೇನು ನಾನು ಫೈಲ್ ಮೇಲೆ ಬರ್ತಿದ್ದೀನಿ. ಬ್ಯಾಂಕ್ ಗ್ಯಾರಂಟಿ ಏನಿದೆ ಆ ಬ್ಯಾಂಕ್ ಗ್ಯಾರಂಟಿಯನ್ನು ಸೀಸ್ ಮಾಡಬೇಕು ಅಂತ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. of the responsible committee hazardous compliances का NOCs लिए हैं क्या? आ रहे गैस कनेक्शन दे रहे हैं, इट इज hazardous, तो उसके compliances वो कंपनी लाई क्या? NOCs लाई क्या कंसर्न डिपार्टमेंट से, पोल्यूशन डिपार्टमेंट से? वो इंक्वायरी कौन किया है? क्योंकि वो घरों के पास से और हमारे जो पाइपलाइन कनेक्शन है वहाँ से वो कनेक्शन दे रहे हैं. लिटरली मेरे को 3 महीने लगे एक नल का प्रॉब्लम सॉल्व करने के लिए मेरे वार्ड में, क्योंकि वो रातों रात तोड़ के चले गए और हमको पता नहीं कहाँ पे तोड़े. तो अहमद साहब जो बोल रहे हैं कि इमीडिएट वो काम रुकाया जाए और इम्पोर्टेंट ये है कि उनके कंप्लायंसेस देखा जाए कि जो रिलेटेड रेगुलेटरी अफेयर ऑफिसेस हैं अगर वहाँ से वो NOCs नहीं लाए हैं तो मैं तो बोलता हूँ काम रुकाना बहुत जरूरी है. ಯುವ ನಾಯಕರಾದ ರಾಕೇಶ್ ರಾಜು ವಾಡೇಕರ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಗೆಳೆಯರ ಬಳಗದ ವತಿಯಿಂದ ರಕ್ತದಾನ ಶಿಬಿರ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯುವ ನಾಯಕರಾದ ರಾಕೇಶ್ ರಾಜು ವಾಡೇಕರ್ ಇವರ ಜನ್ಮದಿನದ ಪ್ರಯುಕ್ತ ಸೋಮವಾರ ದಿನಾಂಕ 30 ಜೂನ್ 2025 ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ರಕ್ತದಾನ ಶಿಬಿರ, 101 ಮಾತಂಗಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಜೀವನ್ ಪ್ರಕಾಶ್ ಶಾಲೆಯ ಹಿಂದುಗಡೆ ಇರುವ ಜೈನ್ ಹಾಸ್ಟೆಲ್ ಮೈದಾನದಲ್ಲಿ ಜರುಗಿತು. ಅಲ್ಲದೆ ಇದೇ ವೇಳೆ ಸರಿಗಮಪ 2025 ವಿಜೇತರಾದ ಶಿವಾನಿ ಸ್ವಾಮಿ, ಸರಿಗಮಪ ಖ್ಯಾತಿಯ ಡಾಕ್ಟರ್ ಶ್ರೀರಾಮ್ ಕಾಸರ್, ಖ್ಯಾತ ಕಾಮಿಡಿ ಕಲಾವಿದರಾದ ಗಿಲ್ಲಿ ನಟರಾಜ್, ಖ್ಯಾತ ಗಾಯಕರಾದ ಅಶ್ವಿನ್ ಶರ್ಮಾ ಹಾಗೂ ಖ್ಯಾತ ಗಾಯಕಿ ಸಮನ್ವಿ ರಾಯ್ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ಜರುಗಿತು. ನಮಸ್ಕಾರ. ಇವತ್ತು ನಮ್ಮ ರಾಕೇಶ್ ರಾಜು ವಾಡೇಕರ್ ಅವರ ಬರ್ತ್ಡೇ ಅಂಗವಾಗಿ ಜೀವನ್ ಪ್ರಕಾಶ್ ಸ್ಕೂಲ್ ಹಿಂದ್ಗಡೆ ಜೈನ್ ಹಾಸ್ಟೆಲ್ ಮೈದಾನದಲ್ಲಿ ಇವತ್ತು ನಮ್ಮ ರಾಕೇಶ್ ವಾಡೇಕರ್ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸ್ತಾ ಇದ್ದೇವೆ ನಾವು ಎಲ್ಲ ಗೆಳೆಯರ ಬಳಗ ಕೂಡಿ. ಮತ್ತು ಇವತ್ತು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಕೂಡ ಇದೆ. ಎಲ್ಲ ಮಠಾಧೀಶರು, ಎಲ್ಲ ಗಣ್ಯದ ವ್ಯಕ್ತಿಗಳನ್ನು ಬಂದು ನಮ್ಮ ರಾಕೇಶ್ ರಾಜು ವಾಡೇಕರ್ಗೆ ಬಂದು ಆಶೀರ್ವದಿಸ್ಬೇಕಂತಂದು ನಮ್ಮ ಕಡೆಯಿಂದ ಗೆಳೆಯರ ಬಳಗ ಒಂದು ವಿನಂತಿ. ಮತ್ತು ಇನ್ನೊಂದು ಏನಂತಂದರೆ ನಮ್ಮ ರಾಕೇಶ್ ಗೆಳೆಯರ ಬಳಗ ಕಡೆಯಿಂದ ಮತ್ತು ರಕ್ತದಾನ ಶಿಬಿರವನ್ನು ಅದೊಂದು ಹಮ್ಮಿಕೊಳ್ಳೋದೇ ನಮ್ಮ ಅಂಬರೀಷ್ ಬಳಗಡು ಹಾಗೆ ನಮ್ಮ ಚೇತನ್ ಹಿರೇಮಠ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾಯಿದ್ದೇವೆ ಎಲ್ಲರೂ ಕೂಡಿ. ಮತ್ತು ಅದೇ ರೀತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತ ಕೊಡಬೇಕಂತ ನಮ್ಮ ಕಡೆಯಿಂದ ವಿನಂತಿ. ನಮಸ್ಕಾರ. ಇವತ್ತಿನ ದಿವಸ ಏನಂದರೆ ನಮ್ಮ ರಾಕೇಶ್ ವಾಡೇಕರ್ ಅಣ್ಣನವರ ಜನ್ಮದಿನ ಅಂಗವಾಗಿ
ಇವತ್ತಿನ ದಿವಸ ಕಾರ್ಯಕ್ರಮ ಏನಿದೆ ಅಂದರೆ ರಸಮಂಜರಿ ಕಾರ್ಯಕ್ರಮ ಮತ್ತು ಜಿ ಕನ್ನಡದ ಎಲ್ಲ ಕಲಾವಿದರು ಕೂಡ ಆಗಮಿಸುತ್ತಿದ್ದಾರೆ. ಹಾಗಾಗಿ ತಮ್ಮ ಎಲ್ಲ ಫ್ರೆಂಡ್ಸಲ್ಲಿ ವಿನಂತಿ ಏನಂತಂದರೆ ಎಲ್ಲರೂ ಕಾರ್ಯಕ್ರಮದ ಹಮ್ಮಿಕೊಳ್ಳಬೇಕಾಗಿ ವಿನಂತಿ. ಹಾಗೆ ಇನ್ನೊಂದೇನೆಂದರೆ ಇವತ್ತು ಬೆಳಗ್ಗೆ 11:30 ಗಂಟೆಯಿಂದ ರಕ್ತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಗೆಳೆಯರು ಮತ್ತು ನಮ್ಮ ಚೇತನ್ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರೂ ಬಂದು ರಕ್ತದಾನವನ್ನು ನಾಯಕರು ಜನನಾಯಕರು ಆತ್ಮೀಯ ಸ್ನೇಹಿತರಾದ ರಾಕೇಶ್ ರಾಜು ವಾಡೇಕರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಸಮಂಜರಿ ಕಾರ್ಯಕ್ರಮ, ಸರಿಗಮಪ, ಅದೇ ರೀತಿಯಿಂದ ಕಾಮಿಡಿ ಕಿಲಾಡಿಗಳ ತಂಡದಿಂದ ಬರ್ತಾ ಇದ್ದಾರೆ. ಅದೇ ರೀತಿಯಿಂದ ಬೆಳಿಗ್ಗೆ 10:30 ಗಂಟೆ ಹಿಡ್ಕೊಂಡು ಸುಮಾರು ಇವಾಗ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ಇಲ್ಲಿ ನಮ್ಮ ಈ ಒಂದು ವಿಶೇಷ ಏನಪ್ಪ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಂದರೆ 101 ಮಂದಿ ಮಾತಂಗಿ ಮಕ್ಕಳಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ, ಅದೇ ರೀತಿಯಿಂದ ಹರಗುರು ಚರಮೂರ್ತಿಗಳು, ರಾಜಕೀಯ ಗಣ್ಯರು, ಎಲ್ಲ ಗೆಳೆಯರ ಬಳಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಸಕ್ಸಸ್ಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಈ ಸಂದರ್ಭದಲ್ಲಿ ರಾಕೇಶ್ ವಾಡೇಕರ್ ಗೆಳೆಯರ ಬಳಗದ ಅಧ್ಯಕ್ಷರಾದ ಚೇತನ್ ಹಿರೇಮಠ್ ಮುತ್ಯ, ಉಪಾಧ್ಯಕ್ಷರಾದ ವಿಶ್ವನಾಥ್ ಸಾಹುಕಾರ್ ಸೇರಿದಂತೆ ರಾಕೇಶ್ ವಾಡೇಕರ್ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರನ್ನು ಹಿಟ್ಲರ್ಗೆ ಹೋಲಿಸಿರುವುದನ್ನು ವಿರೋಧಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ನಾಗನಹಳ್ಳಿ ರಿಂಗ್ ರಸ್ತೆ ಸಮೀಪದಲ್ಲಿ ಇರುವ ಬಿಜೆಪಿ ಪಕ್ಷದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧೀಜಿ ಅವರ ಬಗ್ಗೆ ಬಿಜೆಪಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಿಟ್ಲರ್ಗೆ ಹೋಲಿಸಿರುವುದರ ವಿರುದ್ಧ ಯುವ ಕಾಂಗ್ರೆಸ್ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಶಕೀಲ್ ಸರಡ್ಗಿಯವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ನ ಈರಣ್ಣ ಪಾಟೀಲ್ ಝಳಕಿ, ಶಿವಾನಂದ್ ಹೊನಗುಂಟಿ, ಅಮರ್ ಶಿರ್ವಾಳ್, ಪರಶುರಾಮ್ ನಾಟಿಕಾರ್, ಕಾರ್ತಿಕ್ ನಾಟಿಕಾರ್, ಎಜಾಜ್ ನಿಂಬಾಳ್ಕರ್, ರಾಜು ಮಳಗಿ, ಟೈಗರ್ ವಿಘ್ನೇಶ್, ಗಣೇಶ್ ನಾಗನಹಳ್ಳಿ, ಅಸ್ಲಂ ಸಿಂದಗಿ, ಅಸ್ವಾನ್, ಶರ್ಫುದ್ದೀನ್ ಮಿಸ್ತ್ರಿ, ಕಾರ್ತಿಕ್ ಹೊಸಮನಿ, ಕಿರಣ್ ಚೌಹಾನ್, ರಾಮ್ ಪ್ರಸಾದ್ ಕಾಂಬ್ಳೆ, ಶೇಖ್ ಸಮರಿನ್ ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಲಬುರಗಿ ಬಿಜೆಪಿಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹಿಟ್ಲರ್ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ केंद्र बीजेपी सरकार जो प्रोटेस्ट किया जा रहा है हमारा यूथ कांग्रेस की जानिब से, बीजेपी पार्टी पर इसको घेरा डाले जा रहा है यूथ कांग्रेस की तरफ से। रीज़न ये है कि बीजेपी आईटी सेल से जो है पोस्ट किया गया था कि हमारे लीडर जो इंदिरा गांधी जो फर्स्ट लेडी प्राइम मिनिस्टर है उनको हिटलर किया गया था। मैं ये कहना चाहता हूँ कि हिटलर हमारे कांग्रेस पार्टी के लीडर्स नहीं है, बीजेपी वाले हिटलर्स हैं। कभी हिटलर काम बीजेपी वाले करते हैं क्योंकि संविधान को भी तोड़ते हैं, संविधान के खिलाफ भी जाके बात करते हैं। ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಶಕೀಲ್ ಸರಡಿ ಅವರ ನೇತೃತ್ವದಲ್ಲಿ ಇಂದು ಬಿಜೆಪಿ ಆಫೀಸ್ ಮುತ್ತಿಗೆ ಹಾಕುವಂತ ಒಂದು ಪಣ ತೊಟ್ಟಿದೆ. ಕಾರಣ ಏನಪ್ಪಾ ಅಂತಂದ್ರೆ ಬಿಜೆಪಿ ಅವರ ಬಾಯಿಂದ ಹಿಟ್ಲರ್ ಅಂತೇಳಿ ಒಬ್ಬ ಮಹಿಳೆಗೆ, ಉಕ್ಕಿನ ಮಹಿಳೆ ಎಂದೇ ಪ್ರಸಿದ್ಧತೆ ಆಗಿರುವಂತ ಇಂದಿರಾ ಗಾಂಧಿ ಅವರಿಗೆ ಇವರು ಇಂಥ ಒಂದು ಹೇಳಿಕೆಯನ್ನು ಕಂಪ್ಯಾರಿಸನ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ರಾಜಕೀಯ ಮಾಡ್ಬೇಕಾದ್ರೆ ರಾಜಕೀಯವಾಗೇ ಮಾಡಲಿ. ಒಬ್ಬ ಮಹಿಳೆಯರಿಗೆ ಅವಮಾನ ಮಾಡಿದಂಥ ಈ ಬಿಜೆಪಿ ಸರ್ಕಾರಕ್ಕೆ ನಾವು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತೀವಿ. ಯಾಕಪ್ಪ ಅಂತಂದ್ರೆ ನಂಬಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯವರಿದ್ದಾಗ ಹಲವು ಹೋರಾಟಗಳಿರ್ಬೋದು, ಈ ದೇಶದ ಯಾವುದೇ ಒಂದು ಉನ್ನತ ಹೋರಾಟಗಳಿದ್ರೂ ಕೂಡ ಒಬ್ಬ ಉಕ್ಕಿನ ಮಹಿಳೆಯಾಗಿ ಇಂದಿರಾ ಗಾಂಧಿ ಅವರೇ ತೆಗೆದುಕೊಂಡಂತ ನಿರ್ಣಯ ಇಲ್ಲಿವರೆಗೂ ಮೋದಿಯವರು ಯಾವುದೇ ರೀತಿಯ ಒಂದು ನಿರ್ಣಯ ತಗೊಂಡಿಲ್ಲ. ಅಮಿತ್ ಶಾ ಇರಲಿಲ್ಲಪ್ಪ ಅಂದ್ರೆ ಅವ್ರ ಬಾಜು ಯಾವುದೇ ಒಂದು ಮೋದಿಯವರ ಕೈಯಿಂದ ಒಂದು ನಿರ್ಣಯ ತಗೊಳಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಇಂದಿರಾ ಗಾಂಧಿ ಅವರು ಹೆಂಗಿದ್ರಪ್ಪ ಅಂತಂದ್ರೆ ದೇಶದ ಯಾವುದೇ ಒಂದು ಮೂಲೆಯಿಂದ ಕೂಡ ಯಾವುದೇ ದೇಶದ ಹೋರಾಟಕ್ಕೆ ರೆಡಿ ಇದ್ರೆ ಆದರೂ ಕೂಡ ಇವರು ಸುಮ್ಮನೆ ಒಂದು ಉಕ್ಕಿನ ಮಹಿಳೆಯರಿಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಬರುವ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ಈ ಕೇಂದ್ರದಿಂದ ಯಾರೇ ಮಿನಿಸ್ಟರ್ಗಳು ಬಂದರೂ ಕೂಡ ನಾವು ಘೇರ ಹಾಕೋದು ಖಂಡಿತ. ಅವ್ರ ಮಸಿಗೆ ಅವ್ರ ಮಾರಿಗೆ ಕರಿ ಮಸಿ ಮಾಡುವುದು ಪಕ್ಕ ಅಂತ ಹೇಳಕ್ ನಾವು ಇವತ್ತಿನ ದಿವಸ ಗುಲ್ಬರ್ಗ ಬಿಜೆಪಿ ಐಟಿ ಸೆಲ್ ವತಿಯಿಂದ ಏನೊಂದು ಕಂಪೇರಿಟಿವ್ ಮಾರ್ಕೆಸಿಂದ ದೇಶದ ಮಾಜಿ ಪ್ರಧಾನಿ ಹಾಗೂ ಮೊದಲನೇ ಮಹಿಳೆ ಪ್ರಧಾನಿಯ ಬಗ್ಗೆ ಇಷ್ಟು ಕೀಳು ಮಟ್ಟದ ಒಂದು ವಿಡಿಯೋ ಪೋಸ್ಟ್ ಮಾಡ್ಕೇಸಿಂದ ಏನು ಒಂದು ಭಾರತ ಸಂಸ್ಕೃತಿ ಇರ್ಬೋದು ಅಥವಾ ಮಹಿಳೆಯರ ಬಗ್ಗೆ ಇರ್ಬೋದು ಇಷ್ಟು ಲೋ ವಿಚಾರ ಇವರು ಉಳುತ್ತಾರೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಬಿಜೆಪಿ ಪಕ್ಷದವರಿಗೆ ಭಾರತ್ ಮಾತಾ ಕಿ ಜೈ ಅಂತ ಅನ್ನೋ ನೈತಿಕತೆನೂ ಉಳಿದಿಲ್ಲ. ಯಾಕಪ್ಪ ಅಂದ್ರೆ ಒಂದು ಲೇಡಿಗೆ ಹಿಟ್ಲರ್ಗೆ ಹೋಲಿಸ್ತಾರ ಇವರು, ಅಷ್ಟು ಪರಿಜ್ಞಾನ ಇಲ್ವಾ ಇವರಿಗೆ. ಆಮೇಲೆ ಏನ್ ಹಿಟ್ಲರ್ ಎಮರ್ಜೆನ್ಸಿ ಅಂತಾರೆ,
ಇವರು ಯಾವತ್ತಾದರೂ ಇವರ ಕಾರ್ಯಕಾಲದಲ್ಲಿ ಇವಾಗ ನಡೀತಾ ಇದೆ 11 ವರ್ಷ ಹಿಡಿದು ಮಣಿಪುರದಲ್ಲಿ 2 ವರ್ಷ ಸುಮಾರು 2 ವರ್ಷ 11 ತಿಂಗಳು 2 ವರ್ಷ 8 ತಿಂಗಳಾಯ್ತು ಮಣಿಪುರ ಸುಡ್ತಾ ಇದೆ. ಒಂದ್ ದಿವಸ ಆದ್ರೂ ಹೋಗಿದಾರ. ಸುಮಾರು 280 ಜನ ಜೀವ ಕಳ್ಕೊಂಡಿದ್ದಾರೆ. 60,000 ಜನರು ಹೋಮ್ ಶೆಲ್ಟರ್ ಅಲ್ಲಿ ಇದ್ದಾರೆ, ರೆಫ್ಯೂಜಿ ಕ್ಯಾಂಪ್ಗಳಲ್ಲಿದ್ದಾರೆ. ಒಂದ್ ದಿವಸ ಆದ್ರೂ ಪ್ರಧಾನಮಂತ್ರಿಗಳು ಹೋಗ್ಯಾರ. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಯಾವ್ದಿದೆ. ಆಮೇಲೆ ಮಾತಿಗೊಮ್ಮೆ ಇವ್ರು ಎಮರ್ಜೆನ್ಸಿ ಅಂತಾರೆ. ಎಮರ್ಜೆನ್ಸಿಯನ್ನು ಸಂವಿಧಾನ ಬಾಹಿರವಾಗಿ ಮಾಡಿದ್ದ. ಸಂವಿಧಾನದಾಗ ಇರುವಂತ ಆರ್ಟಿಕಲ್ 351 ಕ್ಲಾಸ್ 1 ಅಡಿಯಲ್ಲೇ ಎಮರ್ಜೆನ್ಸಿ ಲಾಗೋಗಿದೆ. ಎಮರ್ಜೆನ್ಸಿ ಲಾಗೋಗಲು ಕಾರಣವೇನು? ಅದು ಇವರಿಗೆ ಎಂದಾದ್ರೂ ನೈತಿಕತೆ ಇದೆಯಾ ಮಾತಾಡಕ್ಕೆ? ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ನಾಗನಹಳ್ಳಿ ರಿಂಗ್ ರಸ್ತೆ ಸಮೀಪದ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಾನೂನು ಬಾಹಿರವಾಗಿ ಚಿಕನ್ ಮತ್ತು ಮಟನ್ ಸಂಗ್ರಹಿಸಿ ಅನಧಿಕೃತ ಕೃತ್ಯ ಮಾಡುತ್ತಿರುವವರನ್ನ ಪತ್ತೆ ಹಚ್ಚುವಂತೆ ಆಗ್ರಹಿಸಿ ದಲಿತ ಸೇನೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಚಿಕನ್ ಹಾಗೂ ಮಟನ್ ಸಂಗ್ರಹಿಸಿ ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ಕೃತ್ಯ ಮಾಡುತ್ತಿರುವವರನ್ನು ಪತ್ತೆ ಮಾಡುವಂತೆ ಆಗ್ರಹಿಸಿ ದಲಿತ ಸೇನೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. बुद्ध भीम भगवान की बोलो, बुद्ध भीम भगवान की जय 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 भीम, जय भीम, जय 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 भीम, जय भीम, दलित होराट बुद्ध भीम भगवान की बेके बेको बेके बेको बेको ಗಾಗಿ ಹೋರಾಟ ಬೇಕೇ ಬೇಕು, ಬೇಕು ಬೇಕೇ ಬೇಕು, ಬೇಕು. ಬೇಜವಾಬ್ದಾರಿ ಮಾಡ್ತಕ್ಕಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ಎಲ್ಲರಿಗೂ ಜೈವಿನ್. ಇವತ್ತೇನು ಕಲಬುರಗಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಗೆ ಇವತ್ತು ದಲಿತ ಸೇನೆ ಒಂದು ಟೀಮ್ ಮುತ್ತಿಗೆ ಹಾಕ್ಬೇಕಂತೇಳಿ ಇವತ್ತು ನಾವೆಲ್ಲ ಬಂದಿದ್ದೀವಿ. ಇವತ್ತೇನು ಕಲಬುರಗಿಯ ಏನು ಚಿಕನ್ ಮಟನ್ ವೇಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿಗಲ್ ಆಗಿ ಸುಮಾರು 4-5 ಜನರು ಅಲ್ಲಿಂದು ವೇಸ್ಟೇಜನ್ನು ಎತ್ತಿದ್ದಾರೆ. ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯವರೇ ಒಂದು ಟೆಂಡರನ್ನು ಕರೆದಿದ್ದ 2023ರಲ್ಲಿ. 2023ರಿಂದ ಇಲ್ಲಿ ತನಕ ಸುಮಾರು 12.5 ಲಕ್ಷ ರೂಪಾಯಿ MSW ಎಂಟರ್ಪ್ರೈಸಸ್ನವರು ಮೊಹಮ್ಮದ್ ಅಶ್ರಫ್ ಅಂತ ಹೇಳಿ ಟೆಂಡರ್ ತೊಗೊಂಡದ. ಇವತ್ತು ಇಲ್ಲಿಗಲ್ ಆಗಿ 4-5 ಗುಂಡಾಗಳು ಮತ್ತು ರೌಡಿಗಳು ಇಲ್ಲಿಗಲ್ ಆಗಿ ಅವು ವೇಸ್ಟೇಜನ್ನು ಎತ್ತಿದ್ರೆ. ಇವತ್ತು ಸುಮಾರು ಬಾರಿ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರು, ಯಾವುದು ಪ್ರಯೋಜನ ಆಗಿಲ್ಲ. ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ನಾವು ಸುಮಾರು ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಮೇಲೆ ಯಾವುದು ಆ್ಯಕ್ಷನ್ ಆಗಿಲ್ಲ ಇಲ್ಲಿವರೆಗೆ. ಇವತ್ತೇನು ಟೆಂಡರ್ ಎದಕ್ಕೆ ಕರಿಬೇಕು? ಇವತ್ತು ಟೆಂಡರ್ 13 ಲಕ್ಷ ರೂಪಾಯಿ ಕಟ್ಟಿದ ಮನುಷ್ಯ. ಆ ಟೆಂಡರ್ ಕಟ್ಟದವ ಕಂಪ್ಲೇಂಟ್ ಕೊಟ್ರ ಯಾವುದೋ ಒಂದು ಗಾಡಿ ಹಿಡಿತಾಯಿಲ್ಲ. ಇಲ್ಲಿಗಲ್ ಆಗಿ 5-8 ಗಾಡಿಗಳು ನಡೆದವ. ಏನು 5-8 ವೆಹಿಕಲ್ಗಳು ಇಲ್ಲಿಗಲ್ ಆಗಿ ಸುಮಾರು ವೇಸ್ಟೇಜನ್ನ ಈ ಗುಲ್ಬರ್ಗದ ಇದ್ದಾರೆ. ಮತ್ತೆ ಟೆಂಡರ್ ಕರೆದವ್ರಿಗೆ ಯಾವುದೇ ಅಲ್ಲಿ ವೇಸ್ಟೇಜ್ ಸಿಗ್ತಾ ಇಲ್ಲ. ಮತ್ತೆ ಕರೆದಿ ತಾವು ಏನು ಚಿಕನ್ ಮಟನ್ ವೇಸ್ಟ್ ಅಂಗಡಿದವ್ರಿಗೆ ಕರೆದಿ ತಾವು ಯಾಕೆ ನೀವು ಕಂಡೀಷನ್ ಮಾಡ್ತಾ ಇಲ್ಲ? ಇವತ್ತೇನು ಟೆಂಡರ್ ಕರೆದವ್ರಿಗೆ ಮಾತ್ರ ವೇಸ್ಟೇಜ್ ಅನ್ನು ಕೊಡಬೇಕು, ಮತ್ತು ಇತರರಿಗೆ ಕೊಡಬಾರ್ದು ಅಂತೇಳಿ ಅವರಿಗೆ ನೀವು ಯಾಕೆ ಕಮಿಷನರ್ ಅವರು ಬೇಜವಾಬ್ದಾರಿತನ ಮಾಡ್ತಾ ಇದ್ದೀರಿ? ಇವತ್ತು ದಲಿತ ಸೇನೆ ಒಂದು ನಿಯೋಗ ಇವತ್ತು ನಾವು ಕಲಬುರಗಿ ಏನು DC ಅವರ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯನವರಿಗೆ ನಾವು ಇವತ್ತು दलित सेने टीम ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. आज हम जो प्रोटेस्ट यहाँ पर लेकर आए हैं, सिटी कारपोरेशन में बहुत ही भ्रष्टाचार भर गया है।
सिटी कारपोरेशन कमिश्नर साहब ने एक टेंडर कॉल फॉर किया, उसके बाद टेंडर में पार्टिसिपेट करने के बाद हमें टेंडर मिला। उसके बाद हमारे पास से पूरा अमाउंट लेने के बावजूद भी हमको सपोर्ट नहीं कर इलीगल जो उठाने वाले हैं, अनऑथराइज्ड पर्सन जो उठाने वाले हैं, उनको सपोर्ट कर उनके गाड़ियों को प्रोटेक्ट कर रहे हैं। किस तरह से प्रोटेक्ट कर रहे हैं? जिस तरह से वो लोग अनऑथराइज्ड पर्सन व्हीकल में वेस्टेज कलेक्ट कर रहे हैं, उनको रुकाना सिटी कारपोरेशन कमिश्नर साहब का काम है, क्योंकि हम पैसे भरे हैं, हमें वो वेस्टेज मिलना है। उनको छोड़कर अनऑथराइज्ड पर्सन कलेक्ट करने के बाद उनको वो लोग सपोर्ट कर उनको गाड़ियां नहीं सीज करना। और मुझे लेटर इशू करते हैं, हम गाड़ियां पकड़ रहे हैं, लेकिन पेपर वर्क हो रहा है, सिर्फ ग्राउंड में कुछ काम नहीं हो रहा। तो इसीलिए हमारा ये मुतालबा है सीएम सिद्धरामैया जी से और डिस्ट्रिक्ट इंचार्ज मिनिस्टर श्री प्रियंक खड़गे जी से जल्द ये ऑफिसरों के ऊपर एक्शन होना चाहिए, क्योंकि ये ऑफिसर अनऑथराइज्ड पर्सन को एंटरटेन करने की वजह से ये लोग काम कर रहे हैं। अगर आपको टेंडर बुलाना ही था और अनऑथराइज्ड को सपोर्ट करना ही था तो आप टेंडर कॉल फॉर क्यों करें? क्या हमारा पैसा हराम का है? इसलिए जल्द से जल्द अनऑथराइज्ड पर्सन को बंद करना, उनके ऊपर लीगल एक्शन लेना और कार्रवाई करना। अगर ये लोग ऐसा एक्शन नहीं लेंगे, कार्रवाई नहीं करेंगे, तो मैं 4 तारीख को यहाँ पर धरना बैठूंगा। ಈ ಪ್ರತಿಭಟನೆಯಲ್ಲಿ ದಲಿತ ಸೇನೆಯ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಸ್ ಭಂಡಾರಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ತಂದೆ ಮೊಹಮ್ಮದ್ ಅಬ್ದುಲ್ ಸತ್ತಾರ್, ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಳ, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಸಲೀಂ ಗಬ್ಬೂರಿಯಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಗೋಳ, ಜಿಲ್ಲಾ ಉಪಾಧ್ಯಕ್ಷರಾದ ಅರವಿಂದ್ ಕಮಲಾಪುರ್, ನಗರ ಅಧ್ಯಕ್ಷರಾದ ಉದಯ್ ಕುಮಾರ್ ಕಣಗೆ, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಕಾಂತ ರೆಡ್ಡಿ, ಕಲಬುರಗಿ ದಕ್ಷಿಣ ಬ್ಲಾಕ್ ಅಧ್ಯಕ್ಷರಾದ ಸಮೀರ್ ಔಟಿ ಸರ್ಕಾರ್, ತಾಲೂಕಾ ಅಧ್ಯಕ್ಷರಾದ ಗುರುಮಾಳಗೆ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಜುಲೈ 2ರಂದು ಬೆಂಗಳೂರಿನಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿದೆ. ಮಾದಿಗ ದಂಡೋರ ಸಂಸ್ಥಾಪಕ ಅಧ್ಯಕ್ಷರಾದ ಮಾಪಣ್ಣ ಹದನೂರ್ ಅವರು ಕಟ್ಟಿ ಬೆಳೆಸಿದ ಹೋರಾಟದ ರಥವನ್ನು ಹಾಗೂ ಸಂಘಟನೆಯನ್ನು ರಾಜ್ಯದಾದ್ಯಂತ ವಿಸ್ತರಿಸುವ ಕುರಿತಾಗಿ ಮಾದಿಗ ದಂಡೋರ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ದಿನಾಂಕ 2ನೇ ಜುಲೈ 2025ರಂದು ಬೆಂಗಳೂರಿನ ಗಾಂಧಿನಗರದ ಯುಟಿ ಎಲೈಟ್ ಹೋಟೆಲ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಕರೆಯಲಾಗಿದ್ದು, ಈ ಸಭೆಗೆ ಮಾದಿಗ ದಂಡೋರ ಪದಾಧಿಕಾರಿಗಳು, ಕಾರ್ಯಕರ್ತರು, ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಸಗರ್ಕರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಹೋರಾಟ ಮಾಡಿದ್ದು ಅವ್ರು ಹೋರಾಟ ಮಾಡಿದ್ದು ಹೇಳಬೇಕಾದ್ರೆ ಈ ಒಂದಿಂದ ಅಡ್ಡಿಲ್ಲ, ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ದಿನಾಂಕ 14/2024 ಡಿಸೆಂಬರ್ 1 ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದು ಒಂದು ಖೇದನೀಯ ಸಂಗತಿ. ಅವ್ರು ಮಾಡಿರ್ತಕ್ಕಂಥ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಎಲ್ಲ ರಾಜ್ಯ ಮಟ್ಟದ ಕಾರ್ಯಕರ್ತರು ನಿಶ್ಚಯಿಸಿದ್ದು ದಿನಾಂಕ 2 ಜುಲೈ 2025ರಂದು ಬೆಂಗಳೂರಿನ ಗಾಂಧಿನಗರದ ಎಲೈಟ್ ಹೋಟೆಲ್ನಲ್ಲಿ ಸಭೆ ಕರೆಯಲಾಗಿದೆ 12 ಗಂಟೆಗೆ. ಅದಕ್ಕಾಗಿ ಮಾದಿಗ ದಂಡೋರ ಕಾರ್ಯಕರ್ತರು, ಮಾದಿಗ ದಂಡೋರ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ತಪ್ಪದೇ ಹಾಜರಾಗಬೇಕಂತ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು. ಈ ಸುದ್ದಿಗೋಷ್ಠಿಯಲ್ಲಿ ದಂಡೋರ ಮುಖಂಡರಾದ ಶಿವರಾಜ್ ಜಿನಕೇರಿ, ಕಿರಣ್ ಬಾಬು ಕೋರೆ, ರುದ್ರಪ್ಪ ಭಾಸಗಿ, ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಮೈತ್ರಿ ನಾಯ್ಕಲ್, ಮಲ್ಲಿಕಾರ್ಜುನ್ ಕಾಳಗಿ, ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕುರ್ಕುಂದಿ, ಶಹಬಾದ್ ತಾಲೂಕಾ ಅಧ್ಯಕ್ಷರಾದ ಶರಣರಾಜ್ ಗೊಬ್ಬೂರ್, ಕಿರಣ್ ಬಾಬು ಕೋರೆ, ಮಲ್ಲೇಶಿ ಸೈದಾಪುರ್, ರುದ್ರಪ್ಪ ಭಾಸಗಿ, ಹನುಮಂತ್ ಭಂಕೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.